ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ರೀತಿ ಉಬ್ಬಿ ಬರ್ತಕ್ಕಂಥ ಇಡ್ಲಿನ ಯಾವ ರೀತಿ ಇನ್ಸ್ಟೆಂಟಾಗಿ ಉದ್ದಿನಬೇಳೆ ಬದಲಿಗೆ ಅವಲಕ್ಕಿ ಬಳಸ್ಕೊಂಡು ಮಾಡೋದು ಅಂತ ನೋಡೋಣ. ಹತ್ತಿಯಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಇಡ್ಲಿನ ಒಂದು ಅರ್ಧ ಕಪ್ ಅವಲಕ್ಕಿ ಇದ್ದರೆ ಸಾಕು. ಯಾವ ಉದ್ದಿನಬೇಳೆ ಅವಶ್ಯಕತೆ ಇರೋದಿಲ್ಲ, ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಉಬ್ಬಿ ಬರ್ತಕ್ಕಂಥ ಅವಲಕ್ಕಿ ಇಡ್ಲಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿನೇ ಬೇಕು ಅಂತೇನಿಲ್ಲ, ಮೀಡಿಯಮ್ ಸೈಜ್ ಅವಲಕ್ಕಿ ಇದ್ದರೂ ಕೂಡ ನೀವು ಬಳಸ್ಕೊಳ್ಬೋದು. ಮೀಡಿಯಮ್ ಸೈಜ್ ಆದರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೊಗೊಳ್ಳಿ. ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸರಿ ತೊಳ್ಕೊಳ್ಳೋಣ. ನಾನು ಮತ್ತೆ ಹೇಳ್ತಿದ್ದೀನಿ, ಮೀಡಿಯಮ್ ಸೈಜ್ ಆಗಿತ್ತು ಅಂತಂದರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೊಗೊಳ್ಳಿ. ಯಾಕಂದರೆ ಗಟ್ಟಿ ಅವಲಕ್ಕಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ನೆಂದಮೇಲೆ. ಹಾಗಾಗಿ ಇವಾಗ ನೋಡಿ, ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ತೊಳೆದಾದ್ಮೇಲೆ ಇದನ್ನು ನಾವು ಒಂದು 10 ನಿಮಿಷ ನೆನೆಸಿಡಬೇಕು. ಹಾಗಾಗಿ ನೀರನ್ನ, ಅಂದರೆ ಅವಲಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ನಾವು ಇದನ್ನು ನೆನೆಸಿಟ್ಬಿಡೋಣ. ಈ ರೀತಿ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು 10 ನಿಮಿಷ ಅಥವಾ ಅವಲಕ್ಕಿ ನೆನೆಯುವಷ್ಟು ನಾವು ನೆನೆಸಿಟ್ರೆ ಸಾಕು. ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಅವಲಕ್ಕಿನ ಯಾವ ಗ್ಲಾಸಿಂದ ತೊಗೊಂಡಿದ್ದೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ನೋಡಿ, ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಇಡ್ಲಿ ರವೆ ಇಲ್ಲ ಅಂತಂದರೆ ಅಕ್ಕಿ ತರಿ ಕೂಡ ನೀವು ಬಳಸ್ಕೊಳ್ಬೋದು. ಈ ರೀತಿ 1 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು 1 ಸರಿ ಅಥವಾ 2 ಸರಿ ತೊಳ್ಕೊಳ್ತಿದ್ದೀನಿ. ಯಾಕಂದರೆ ಎಲ್ಲದರಲ್ಲೂ ಒಂದು ಸ್ವಲ್ಪ ಡಸ್ಟಿನ ಅಂಶ ಇರುತ್ತೆ, ಹಾಗಾಗಿ ತೊಳ್ಕೊಳ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಗೆ ಕೂಡ ರುಬ್ಕೊಳ್ಬೋದು. ಇವಾಗ ನೋಡಿ, ತೊಳೆದಿಟ್ಕೊಂಡಿದ್ದಾಗಿದೆ. ಇದನ್ನು ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ತೀರ ನೈಸಾಗಿ ಏನಲ್ಲ, ಒಂದು ಸ್ವಲ್ಪ ತರಿ, ಇವಾಗೇನು ಇಡ್ಲಿ ರವೆ ಇದೆ ಅಲ್ಲ, ಆ ಒಂದು ಇಡ್ಲಿ ರವೆಯಲ್ಲಿ 2 ಭಾಗ ಆಗುವಷ್ಟು ಮಾತ್ರ ನಾವು ರುಬ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ತರಿಯಾಗೆ ಇರಬೇಕು, ಆ ರೀತಿ ರುಬ್ಕೊಳ್ಳೋಣ. ಈ ರೀತಿ ಎಲ್ಲ ಇಡ್ಲಿ ರವೆನೂ ನಾನು ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಇಡ್ಲಿ ರವೆ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಇವಾಗ ರುಬ್ಕೊಂಡಿದ್ದಾಗಿದೆ. ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇಡ್ಲಿ ರವೆ ತೊಳೆದಿರ್ತೀವಲ್ಲ ಅಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರನ್ನ ಸೇರಿಸ್ಕೊಳ್ಳದೆ ಈ ರೀತಿ ರುಬ್ಕೊಳ್ಳಿ. ಯಾವ ರೀತಿ ಆಗಿರಬೇಕು ಅಂತಂದರೆ, ತೀರ ನೈಸಾಗಿಲ್ಲ, ಇನ್ನೂ ರವೆ ಇದೆ, ಆದರೆ ಒಂದು ರವೆ 2 ಆಗಿರಬೇಕು. ಒಂದು ರವೆ ನಮ್ಮ ಮೊದಲಿನ ರವೆ ಇತ್ತಲ್ಲ ಅದರಲ್ಲಿ 2 ಭಾಗ ಆಗೋ ರೀತಿಯಲ್ಲಿ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗಿತಿದ್ದೀನಿ. ಕ್ವಾಂಟಿಟಿ ನಿಮಗೆ ಇಡ್ಲಿ ಕ್ವಾಂಟಿಟಿ ಜಾಸ್ತಿ ಆಗೋದಾದರೆ ಇದನ್ನ ಡಬಲ್ ಮಾಡ್ಕೊಳ್ಳಿ, ಅಥವಾ ಅಳತೆ 1 ಕಪ್ಪನ್ನ ದೊಡ್ಡ ಸೈಜಲ್ಲಿ ತೊಗೊಳ್ಳಿ. ಇವಾಗ ನೋಡಿ, ನಾನು ರುಬ್ಬಿರ್ತಕ್ಕಂಥ ಇಡ್ಲಿ ರವೆನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ. ಇವಾಗ ಅವಲಕ್ಕಿ ನೆನೆಸಾಕಿತ್ತಲ್ಲ ಅದು ಕೂಡ ನೆಂದ್ಕೊಂಡಿತ್ತು, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ನೆಂದ್ಕೊಂಡಿದೆ. ಇಷ್ಟು ನೆಂದರೆ ಸಾಕು. ಅವಲಕ್ಕಿನ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು 10 ನಿಮಿಷ ಅಥವಾ 15 ನಿಮಿಷ ತೊಗೊಳುತ್ತೆ ಅಷ್ಟೇ. ಇವಾಗ ಇಡ್ಲಿ ರವೆ ರುಬ್ಕೊಂಡಿತ್ತಲ್ಲ ಅದೇ ಜಾರಿಗೆ ನಾನು ಅವಲಕ್ಕಿಯಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಅವಲಕ್ಕಿ ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಅರ್ಧ ಗ್ಲಾಸ್ ಅವಲಕ್ಕಿನ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ನೋಡಿ, ಈ ರೀತಿ ರುಬ್ಕೊಂಡು ಬರಬೇಕು. ಇದು ನಾವು ಉದ್ದಿನಬೇಳೆ ರುಬ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು, ಅಂದರೆ ಬೆಣ್ಣೆ ರೀತಿಯಲ್ಲಿ ರುಬ್ಕೊಳ್ಬೇಕು. ಹಾಗಾಗಿ ಅವಲಕ್ಕಿನ ನೀವು ಕರೆಕ್ಟಾಗಿ ನೆನೆಸ್ಕೊಂಡಿರಿ. ನೋಡಿ, ಈ ರೀತಿ ಬೆಣ್ಣೆ ರೀತಿಯಲ್ಲಿ ನಾವು ಇದನ್ನು ರುಬ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದ್ದಾಗಿದೆ. ಇದನ್ನು ನಾವು ಇಡ್ಲಿ ರವೆಗೆ ಸೇರಿಸ್ಕೊಳ್ಬೇಕು. ರುಬ್ಬಿರ್ತಕ್ಕಂಥ ಇಡ್ಲಿ ರವೆಗೆ ಇದನ್ನು ಸೇರಿಸ್ಕೊಳ್ಳೋಣ. 1 ಕಪ್ಪು ಇಡ್ಲಿ ರವೆ, ಅರ್ಧ ಕಪ್ಪು ಅವಲಕ್ಕಿ ರುಬ್ಬಿ ನಾವು ಸೇರಿಸಿ ಇಟ್ಕೊಂಡಿದ್ದಾಗಿದೆ. ನೋಡಿ, ಕಂಪ್ಲೀಟಾಗಿ ನಾನು ಅವಲಕ್ಕಿ ರುಬ್ಬಿರೋ ಮಿಶ್ರಣ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವಿಲ್ಲಿ ಅವಲಕ್ಕಿ ಇಡ್ಲಿ ರವೆಗೆ ತೊಗೊಂಡಿರ್ತಕ್ಕಂಥ ಗ್ಲಾಸ್ನೇ ತೊಗೊಂಡಿದ್ದೀನಿ. ಆ ಒಂದು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮೊಸರನ್ನ ಇಟ್ಕೊಂಡಿದ್ದೀನಿ. ಇದು ಎಲ್ಲನೂ ಎಟ್ ಎ ಟೈಮ್ ನಾವು ಸೇರಿಸೋದು ಬೇಡ, ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಅಂದರೆ ಇಲ್ಲಿ ನೀರಿನ ಬದಲಿಗೆ ಮೊಸರನ್ನ ಸೇರಿಸ್ಕೊಳ್ಬೇಕು. ನೋಡಿ, ಅರ್ಧ ಕಪ್ಪಲ್ಲಿ ನಾನು ಒಂದು 1/4 ಕಪ್ ಆಗುವಷ್ಟು ಉಳಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಯಾಕಂತಂದರೆ ನಾವು ಅವಲಕ್ಕಿ ರುಬ್ಬುವಾಗ ನೀರು ಹಾಕಿ ರುಬ್ಬಿರ್ತೀವಿ, ಹಾಗೆ ಇಡ್ಲಿ ರವೆನೂ ಕೂಡ ನೀರಲ್ಲಿ ತೊಳೆದಿರ್ತೀವಿ. ಕನ್ಸಿಸ್ಟೆನ್ಸಿ ನಮಗೆ ನೀರು ಅನ್ನಿಸ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಅಳತೆ ಪ್ರಕಾರ ಹೇಳೋದಾಯಿತು ಅಂತಂದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಥವಾ ಅರ್ಧ ಕಪ್, ನೀವೇನು ಅಳತೆ ತೊಗೊಂಡಿರ್ತೀರಲ್ಲ ಕಪ್ಪು ಅಥವಾ ಗ್ಲಾಸು, ಅದರಿಂದ ಒಂದು ಅರ್ಧ ಗ್ಲಾಸು ಅಥವಾ ಕಪ್ ಆಗುವಷ್ಟು ಮೊಸರನ್ನ ಬಳಸ್ಕೊಳ್ಬೋದು. ಇವಾಗ ನೋಡಿ, ಒಂದ್ಸರಿ ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳಿ. ಇಡ್ಲಿ ರವೆ ಆಗಲಿ ದೋಸೆ ಹಿಟ್ಟಾಗಲಿ ಈ ರೀತಿ ಕೈಯಿಂದ ಕಲಿಸೋದು ಉತ್ತಮ. ಹಾಗಾಗಿ ನಾನು ಇಲ್ಲಿಂದ ಕೈಯಿಂದ ಕಲಿಸ್ತಿದ್ದೀನಿ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು.
ನಿಮಗಿದು ನೀರು ಅಥವಾ ತಿಳಿ ಅನ್ನಿಸ್ತಿರ್ಬೋದು, ಆದರೆ ರವೆ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ಬಿಡೋದ್ರಿಂದ ರವೆ ಅರಳಿಕೊಂಡು ಹಿಟ್ಟು ಗಟ್ಟಿಯಾಗುತ್ತೆ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಎತ್ತಿಡಬೇಕು. ನೋಡಿ, ಒಂದು ಅರ್ಧ ಕಪ್ಪಿಗಿಂತ ಜಾಸ್ತಿ ಮೊಸರು ತೊಗೊಂಡಿದ್ದೆ, ಒಂದು 1/4 ಕಪ್ಪಷ್ಟು ಉಳಿದಿದೆ. ಬೇಕು ಅಂದರೆ ಮತ್ತೆ ಸೇರಿಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಹಿಟ್ಟಿನ ಒಂದು 10 ರಿಂದ 15 ನಿಮಿಷ, ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು 20 ನಿಮಿಷ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಿ. ಅಂದರೆ ಮೊಸರು ಆ ಒಂದು ಅವಲಕ್ಕಿ ಸೆಟ್ ಆಗೋವರೆಗೂ ಬಿಡಬೇಕು. ಒಂದು 20 ನಿಮಿಷ ಟೈಮ್ ಇದ್ದರೆ ಬಿಡಿ, ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ಆದರೂ ಬಿಟ್ಕೊಳ್ಳಿ. ಇವಾಗ ಕಲಿಸ್ತಿದ್ದೀನಿ, ನೀವು ನೋಡ್ತಿರ್ಬೋದು. ನಾವು ಹಿಟ್ಟು ಕಲಿಸಿಡುವಾಗ ಒಂದು ಸ್ವಲ್ಪ ತಿಳಿ ಅನ್ನಿಸ್ತಿತ್ತು, ಇವಾಗ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ. ಗಟ್ಟಿಯಾಗಿತ್ತು ಅಂತಂದರೆ ಮತ್ತೆ ಒಂದು ಸ್ವಲ್ಪ ಮೊಸರು ಹಾಕಿ ನಾವು ಹಿಟ್ಟನ್ನು ಇಡ್ಲಿ ಬ್ಯಾಟರ್ಗೆ ತರಬೇಕು. ಅಂದರೆ ಇಡ್ಲಿ ಹಿಟ್ಟಿನ ಬ್ಯಾಟರ್ಗೆ ನಾವು ಇದನ್ನು ತೊಗೊಳ್ಬೇಕು. ಹಾಗಾಗಿ ಗಟ್ಟಿ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಮತ್ತೆ ಮೊಸರನ್ನ ಬಳಸ್ಕೊಳ್ತಿದ್ದೀನಿ. ಈ ರೀತಿ ಮೊಸರು ಹಾಕಿ ಮತ್ತೊಂದು ಸರಿ ಕೈ ಆಡಿಸ್ಕೊಂಡು ನಾನು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ತೊಗೊಂಡು ಬರ್ತಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ನಾರ್ಮಲ್ ಸೈಜಿಗೆ ಇಡ್ಲಿ ಉಬ್ಕೊಂಡು ಬಂದಿರುತ್ತೆ. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಡೈರೆಕ್ಟಾಗಿ ನಾವು ಪ್ಲೇಟಿಗೆ ಹಾಕ್ಕೊಂಡ್ರೆ ಮುಗೀತು. ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ನಾವು ಇಡ್ಲಿ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲೇ ಹಾಕ್ತಾ ಹೋದರೆ ಮುಗೀತು. ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಉಬ್ಬಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಈ ರೀತಿ ಹಾಕಿ ಒಂದು ಸ್ವಲ್ಪ ನಾನು ಎತ್ತಿಟ್ಕೊಳ್ತಿದ್ದೀನಿ. ಒಂದು 2 ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟಲ್ಲಿ ಒಂದು 2 ಪ್ಲೇಟಿಗೆ ಆಗುವಷ್ಟು, ಅಂದರೆ ಒಂದು 8 ಇಡ್ಲಿ ಆಗುವಷ್ಟು ಹಿಟ್ಟಿತ್ತು. ಹಾಗಾಗಿ 2 ಪ್ಲೇಟಿಗೆ ಅಷ್ಟೇ ಹಾಕಿಟ್ಕೊಳ್ತಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆನ ಕಾಯ್ಲಿಕ್ಕಿಟ್ಟಿದ್ದೆ. ಈ ರೀತಿ ಪ್ಲೇಟ್ನ ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಮುಚ್ಚಳ ಮುಚ್ಚಿ ನಾವೊಂದು ಏನಿಲ್ಲ ಅಂದರೂ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು, ತೆಗೆದು ನೋಡೋಣ. ನೋಡಿ ಯಾವ ರೀತಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಇಡ್ಲಿ ಹರಳಿಕೊಂಡಿದೆ ಅಂತ. ಇದು ಅವಲಕ್ಕಿಯಿಂದ ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಇಡ್ಲಿ ಅಂತ ಅನಿಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಕಲರ್ ಕೂಡ ವೈಟ್ ರೀತಿಯಲ್ಲಿ, ಹಾಗೆ ಉಬ್ಬಿರೋದು ಕೂಡ ನೀವು ನೋಡ್ತಿರ್ಬೋದು. ಈ ಒಂದು ಇಡ್ಲಿನ ನಾವು ಫರ್ಮೆಂಟೇಷನ್ ಮಾಡದೆ ಮಾಡಿರ್ತಕ್ಕಂಥ ಇಡ್ಲಿ ಅಂತ ಅನಿಸೋದೇ ಇಲ್ಲ. ಮೇಲ್ಗಡೆಯಿಂದ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬೆಂದಿತ್ತು, ಕೈಗೆ ಅಂಟ್ತಿಲ್ಲ ಅಂತಂದರೆ ಸಾಕು. ನೋಡಿ, 2 ಪ್ಲೇಟ್ ಇಟ್ಟಿರೋದ್ರಿಂದ ನೀರು ಉಕ್ಕೊಂಡು ಬಂದಿತ್ತು. ಹಾಗಾಗಿ 2ನೇ ಪ್ಲೇಟು ಆ ರೀತಿ ಸ್ಪ್ರೆಡ್ ಆಗಿದೆ. ಇವಾಗ ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ನೋಡಿ, ತಣ್ಣಗಾಗಿತ್ತು. ಒಂದ್ಸರಿ ಚೆಕ್ ಮಾಡಿಕೊಂಡು ಈಗ ಎಡ್ಜಸ್ನ ಒಂದು ನೈಫ್ ಅಥವಾ ಸ್ಪೂನ್ನ ಸಹಾಯದಿಂದ ಈ ರೀತಿ ಎಡ್ಜ್ ಬಿಡಿಸ್ಕೊಂಡ್ರೆ ಸಾಕು. ಇಡ್ಲಿ ಕರೆಕ್ಟಾಗೆ ಬಂದಿರುತ್ತೆ. ತೋರಿಸ್ತೀನಿ ಯಾವ ರೀತಿ ಇಡ್ಲಿ ಬಂದಿದೆ ಅಂತ. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ಗಟ್ಟಿ ಅಂತ ಅನಿಸೋದೇ ಇಲ್ಲ. ನಮಗೆ ನೋಡಿದರೆ ಇಡ್ಲಿ ಗೊತ್ತಾಗಬೇಕು ಇದು ಇಡ್ಲಿ ಸಾಫ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ. ಈ ರೀತಿ ಇತ್ತು ಅಂದರೆ ಇಡ್ಲಿ 100% ಸಾಫ್ಟ್ ಆಗಿರ್ತಕ್ಕಂಥ ರೀತಿಯಲ್ಲೇ ಬಂದಿರುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಇಡ್ಲಿನ ಕೇವಲ ಉದ್ದಿನಬೇಳೆ ಬಳಸ್ಕೊಳ್ಳದೆ, ಅಥವಾ ಉದ್ದಿನಬೇಳೆ ಇಲ್ಲ ಅಂತಂದರೆ, ಅಥವಾ ರಾತ್ರಿ ಏನಾದರೂ ನೆನೆಸೋದು ಮರ್ತಿದ್ರಿ ಅಂತಂದರೆ, ಅಥವಾ ನೆನೆ ಹಾಕೋದು ಮರ್ತಿದ್ರಿ ಅಂತಂದರೆ, ಬೆಳಿಗ್ಗೆ ಬೇಕು ಅಂದಾಗ ಅಥವಾ ಗೆಸ್ಟ್ ಬಂದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿರುತ್ತೆ. ನಿಮಗೆ ಡೌಟೇ ಬೇಡ ಹಾಳಾಗುತ್ತೆ ಅನ್ನೋದು. ಹೇಳಿರೋ ಒಂದು ಕ್ವಾಂಟಿಟಿಯಲ್ಲಿ, ಹೇಳಿರೋ ಒಂದು ಮೆಥಡಲ್ಲಿ ನೀವು ಇಡ್ಲಿನ ರೆಡಿ ಮಾಡಿಕೊಂಡ್ರೆ ಅವಲಕ್ಕಿ ಇಡ್ಲಿ ಇನ್ಸ್ಟೆಂಟಾಗಿ ರೆಡಿಯಾಗಿ ಹೋಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಅವಲಕ್ಕಿ ಇಡ್ಲಿ ಅಂತ ಅನಿಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇಡ್ಲಿನ ನಾವು ಮಾಡ್ಕೊಳ್ಬೋದು. ಉದ್ದಿನಬೇಳೆ ಇಲ್ಲದೆ ಮಾಡ್ಕೊಳ್ಬೋದು. ನೋಡಿ, ಒಳಗಡೆಯಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅರಳಿಕೊಂಡಿದೆ ಅಂತಂದು. ನೋಡಿ, ಈ ರೀತಿ ಮಲ್ಲಿಗೆ ಹೂವಿನಂಗೆ ಅಥವಾ ಹತ್ತಿಯಷ್ಟೇ ಸ್ಮೂತಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಇಡ್ಲಿ ರೆಡಿಯಾಗಿರುತ್ತೆ. ಒಂದು ಕಾಯಿ ಚಟ್ನಿ ಅಥವಾ ಸಾಂಬಾರು ಜೊತೆ ನೀವು ಸರ್ವ್ ಮಾಡಿದ್ರೆ ಮುಗೀತು. ಐ ಹೋಪ್ ಇವತ್ತಿನ ಒಂದು ಅವಲಕ್ಕಿನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಮಲ್ಲಿಗೆ ಅಥವಾ ಹತ್ತಿಯಷ್ಟೇ ಸ್ಮೂತಾಗಿರ್ತಕ್ಕಂಥ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.